मोदी जी का फोटो लगा कर को कोई प्रचार करता है तो अच्छी बात है, पूरे साल करें। वो चुनाव के समय चुनाव के नियमों का पालन करना होता है और चुनाव का नियम बहुत साफ है। मोदी जी भारतीय जनता पार्टी के नेता हैं और मोदी जी ने जिसको टिकट दिया है उनके फोटो का उपयोग सिर्फ वही कर सकता है। शेष अगर कोई भी करता है तो हमारे यहाँ इंडियन पेनल कोड में भी एक धारा है 420, ये एक प्रकार की राजनीतिक 420 ही है। शोभा नहीं देती लोगों को धोखा दे करके, छल और कपट करके, राजनीतिक धूर्तता करके आप जनता का वोट हासिल करना चाहेंगे। ವಿಜೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ಇನ್ನು ಈ ವಿಜೇಂದ್ರ ಎಳಸು ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ. ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತೆ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ ಇವತ್ತು? ಎಲ್ಲ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಸರಿಸಿಲ್ವಾ? ಗೆಲ್ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ಗೆಲ್ಬೇಕು ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡ್ಲಿ ವಿಜೇಂದ್ರ, ಇದಕ್ಕೆ ಉತ್ತರ ಕೊಡ್ಲಿ ಯಡಿಯೂರಪ್ಪನವರು. ಅವ್ನು ಯಾವಂದ್ರೆ ನನಗೆ ಹೇಳೋದಕ್ಕೆ ಯಾವನ್ ವಿಜೇಂದ್ರ? ಅವನಿಗೂ ಬಿಜೆಪಿಗೆ ಏನು ಸಂಬಂಧ? ಅವ್ರ ಅಪ್ಪಕ್ಕೆ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ. ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೂಡ ಅವನು ಯಾವನು? ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡು ಬಂದ್ಯಾರಲ್ಲ, ಇದೇನ ಅವನ ಸಾಧನೆ? ಅವನಿಗೆ ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಂದೆ ಕಲ್ತ್ಕೊಳ್ಳಿ. ಅದಿಲ್ದೇನೆ ರಾಜ್ಯ ಅಧ್ಯಕ್ಷ ನಾನು ಏನು ಕಡ್ದೇನೆ ಯಾವತ್ತು ಯಾವ್ದಾರು ಒಂದು ಹೋರಾಟದಲ್ಲಿ ಭಾಗವಹಿಸ್ತೇನ? ಒಂದು ಸಂಘಟನೆಯಲ್ಲಿದ್ದ ರಾಜಾ ಹುಲಿ ಕೂಡಿ ಮಾಡ್ಬೇಕು ಅವರು ಸರ್. ಅವರು ಲೋಕಸಭಾ ಕ್ಷೇತ್ರದಾಗಿದೆ. ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿ ಜೆ ಪಿ ಒಳಗೆ, ಅವರು ಇನ್ನ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕತ್ತಾರ. ಅದು ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು. ಆದ್ರೆ ಎಲ್ಲ ಒಳಗ ಕಾಂಗ್ರೆಸ್ನ ಏಜೆಂಟ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ವಿಜೇಂದ್ರ ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಬೇಕು, ಇಲ್ಲಕಂದ್ರೆ ಅವ್ರನ್ನ ರಾಜೀನಾಮೆ ತಗೊಂಡು ಅವ್ರನ್ನ ಮುಕ್ತ ಮಾಡಬೇಕು. ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ತಾಗ್ತಾರೆ. ಮುಂದಿನ ದಿವಸ ಕ್ರಮ ಮಾಡ್ಬೇಕು. ಅವ್ರ ವಿಜೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ, ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪ ಅದು. ಆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ವಿಜೇಂದ್ರನೇ ತಲೆದಂಡೆ ಆಗ್ಬೇಕಾಗ್ತದೆ. ಮುಂದೆ ಎಚ್ಚರಿಕೊಳ್ಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ 3 ಮಂದಿ ಕೂಡಿ ಗೌರವ ಕೊಡೋದು ಕಲೀಲಿ.